ಎಲ್ಲರಿಗೂ ನಮಸ್ಕಾರ. ಕನ್ನಡ ಮೈಸ್ಟರಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳಕೊರಟಿರೋಂಥ ಕತೆ ದಿ 9 ಅನ್ನೋನ್ ಮೆನ್, ಅಶೋಕನ 9 ರಹಸ್ಯ ಮನುಷ್ಯರು. ಹೌದು, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ನಡೆದಂತಹ ಘಟನೆ. ಇಡೀ ಭಾರತ ವರ್ಷವನ್ನು ತನ್ನ ಪಾದದಡಿ ತರಲು ಹೊರಟಿದ್ದಂಥ ಒಬ್ಬನೇ ಒಬ್ಬ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಮೌರ್ಯ. ಅಂದು ಅವನನ್ನು ಚಂಡಾಶೋಕ ಎಂದು ಕರೆಯುತ್ತಿದ್ದರು. ಅವನ ಖಡ್ಗಕ್ಕೆ ರಕ್ತದ ಹಸಿವು, ಅವನ ಕಣ್ಣುಗಳಲ್ಲಿ ಸಾಮ್ರಾಜ್ಯ ವಿಸ್ತರಣೆಯ ದಾಹ ಯಾವಾಗಲೂ ಇರುತ್ತಿತ್ತು. ಆದರೆ ಕಳಿಂಗದ ಮೈದಾನದಲ್ಲಿ ನಡೆದ ಆ ಒಂದು ಯುದ್ಧ ಇತಿಹಾಸವನ್ನೇ ಬದಲಾಯಿಸಿತು. 1,00,000 ಶವಗಳು ಹರಿಯುವ ರಕ್ತದ ನದಿ, ಅನಾಥರಾದ ಮಕ್ಕಳು ಮತ್ತು ವಿಧವೆಯರ ಆಕ್ರಂದನ ಅಶೋಕನ ಎದೆಯನ್ನು ಸೀಳಿತು. ಗೆಲುವಿನ ಅಮಲಿನಲ್ಲಿ ಅಟ್ಟಹಾಸಗೈಯಬೇಕಿದ್ದ ಅಶೋಕ ಅಂದು ಮೊದಲ ಬಾರಿಗೆ ಸೋತವನಂತೆ ಮಂಡಿಯೂರಿ ಕುಳಿತನು. ಅಂದೇ ಅಶೋಕನು ಶಸ್ತ್ರತ್ಯಾಗವನ್ನು ಮಾಡ್ತಾನೆ. ಆದರೆ ಅವನಿಗೆ ಒಂದು ದೊಡ್ಡ ಭಯ ಕಾಡೋದಕ್ಕೆ ಶುರುವಾಗುತ್ತೆ. ಮನುಷ್ಯ ಬುದ್ಧಿಶಕ್ತಿ ಬೆಳೆದಂತೆಲ್ಲ ಅವನು ಕಂಡುಹಿಡಿಯುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಭವಿಷ್ಯದಲ್ಲಿ ಇಡೀ ಜಗತ್ತನ್ನೇ ಭಸ್ಮ ಮಾಡಬಹುದು ಅಂತ ಅವನಿಗೆ ಅರಿವಾಗುತ್ತೆ. ಈ ಅತೀಂದ್ರಿಯ ಮತ್ತು ಅಪಾಯಕಾರಿ ಜ್ಞಾನವನ್ನು ಸಾಮಾನ್ಯರಿಂದ ರಕ್ಷಿಸೋದಕ್ಕೆ ಅವನು ನಿರ್ಧರಿಸ್ತಾನೆ. ಹೀಗೆ ಜನ್ಮ ತಾಳಿತು ವಿಶ್ವದ ಅತ್ಯಂತ ಹಳೆಯ ಮತ್ತು ರಹಸ್ಯ ಸಂಘಟನೆ ದಿ 9 ಅನ್ನೋನ್ ಮೆನ್. ಹೌದು, ಹೀಗೆ 9 ಅತೀ ಬುದ್ಧಿವಂತ ಜನರನ್ನು ಆಯ್ಕೆ ಮಾಡಿ ಅವರಿಗೆ ಒಂದೊಂದು ಜ್ಞಾನದ ಬಗ್ಗೆ ಪುಸ್ತಕಗಳನ್ನು ಬರೆಯೋದಕ್ಕೆ ಹೇಳ್ತಾನೆ. ಆ 9 ಜ್ಞಾನಗಳಲ್ಲಿ ಮೊದಲನೆಯ ಜ್ಞಾನ ಪ್ರಚಾರ. ಜನರ ಮನಸ್ಸನ್ನು ಯುದ್ಧ ಇಲ್ಲದೆ ನಿಯಂತ್ರಿಸುವ ಮತ್ತು ಇಡೀ ಸಮಾಜದ ಆಲೋಚನೆಗಳನ್ನು ಬದಲಿಸುವಂತಹ ಕಲೆ ಇರುವಂತಹ ಒಂದು ಪುಸ್ತಕ. ಎರಡನೆಯದು ಶರೀರ ವಿಜ್ಞಾನ. ಕೇವಲ ನರಗಳ ಒತ್ತಡದಿಂದ ಮನುಷ್ಯನನ್ನು ಸಾಯಿಸುವಂತಹ ಮರಣ ಸ್ಪರ್ಶದ ರಹಸ್ಯ ಇರುವಂತಹ ಪುಸ್ತಕ. ಮೂರನೆಯದು ಸೂಕ್ಷ್ಮ ಜೀವ ವಿಜ್ಞಾನ. ಸಾಂಕ್ರಾಮಿಕ ರೋಗಗಳನ್ನು ಆಯುಧವನ್ನಾಗಿ ಬಳಸುವ ಅಥವಾ ಅವುಗಳನ್ನು ಗುಣಪಡಿಸುವ ಅದ್ಭುತ ವೈದ್ಯಕೀಯ ಜ್ಞಾನವಿರುವಂತಹ ಒಂದು ಪುಸ್ತಕ. ನಾಲ್ಕನೆಯದು ರಸಾಯನಶಾಸ್ತ್ರ. ಸಾಮಾನ್ಯ ಲೋಹಗಳನ್ನು ಚಿನ್ನವನ್ನಾಗಿ ಮಾಡುವಂತಹ ಮತ್ತು ಅಮರತ್ವಕ್ಕೆ ಹತ್ತಿರವಾಗಿರುವಂತಹ ರಸವಿದ್ಯೆ ಇರುವಂತಹ ಪುಸ್ತಕ. ಐದನೆಯದು ಸಂವಹನ. ಭೂಮಿಯ ಆಚೆಗಿನ ಜೀವಿಗಳೊಂದಿಗೆ ಮತ್ತು ಅಂತರಗ್ರಹ ಸಂವಹನ ನಡೆಸುವಂತಹ ತಂತ್ರಗಳನ್ನು ಹೊಂದಿರುವಂತಹ ರಹಸ್ಯಮಯ ಪುಸ್ತಕ. ಆರನೆಯದು ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣೆಯನ್ನು ಮೀರಿ ಆಕಾಶದಲ್ಲಿ ಹಾರುವ ವಿಮಾನಗಳ ನಿರ್ಮಾಣ ತಂತ್ರಜ್ಞಾನ. ಏಳನೆಯದು ಬ್ರಹ್ಮಾಂಡ ವಿಜ್ಞಾನ. ಕಾಲದ ಮೂಲಕ ಪ್ರಯಾಣ ಅಂದರೆ ಟೈಮ್ ಟ್ರಾವೆಲ್ ಮತ್ತು ನಕ್ಷತ್ರ ಮಂಡಲಗಳ ರಹಸ್ಯವಿರುವಂತಹ ಪುಸ್ತಕ. ಬೆಳಕಿನ ಶಕ್ತಿ. ಬೆಳಕನ್ನು ಸಾಂದ್ರೀಕರಿಸಿ ಶತ್ರುಗಳನ್ನು ಸುಟ್ಟು ಹಾಕುವ ಲೇಸರ್ ಮಾದರಿಯ ಶಕ್ತಿಶಾಲಿ ಆಯುಧಗಳು ಇರುವಂತಹ 8ನೇ ರಹಸ್ಯ ಪುಸ್ತಕ. 9ನೆಯ ಪುಸ್ತಕ ಒಂದು ನಾಗರಿಕತೆಯ ಏರಿಳಿತಗಳನ್ನು ಗಣಿತದ ಮೂಲಕ ಮೊದಲೇ ಊಹಿಸುವ ದಿವ್ಯ ದೃಷ್ಟಿ ಇರುವಂತಹ ಒಂದು ರಹಸ್ಯ ಪುಸ್ತಕ. ಇಷ್ಟು ರಹಸ್ಯವಿರುವಂತಹ ಪುಸ್ತಕಗಳನ್ನು ತಯಾರಿಸಿದ 9 ವ್ಯಕ್ತಿಗಳಿಗೆ ಈ ಪುಸ್ತಕಗಳನ್ನು ಹಸ್ತಾಂತರಿಸಿ ಇವುಗಳನ್ನು ಕಾಲದೊಂದಿಗೆ ಕಾಯ್ದುಕೊಳ್ಳುವುದಕ್ಕೆ ಅವರಿಗೆ ಜವಾಬ್ದಾರಿಯನ್ನು ವಹಿಸುತ್ತಾನೆ ಅಶೋಕ ಚಕ್ರವರ್ತಿ. ಆದರೆ ಇಂದಿಗೂ ಅವರು ನಮ್ಮ ಜೊತೆಯೇ ಇದ್ದಾರೆ. ಅವರಿಗೆ ನಂಬಿಕೆ ಇರುವಂತಹ ಪೀಳಿಗೆಗೆ ಆ ಪುಸ್ತಕಗಳ ಅಥವಾ ರಹಸ್ಯವನ್ನು ಕೊಟ್ಟಿದ್ದಾರೆ ಅನ್ನುವ ನಂಬಿಕೆ ಇದೆ. ಆದರೆ ಅವರು ಇವತ್ತಿಗೂ ನಮ್ಮ ಜೊತೆ ಇದ್ದಾರಾ? ಅವರು ಆ ಒಂದು ರಹಸ್ಯ ಪುಸ್ತಕಗಳನ್ನು ಕಾಪಾಡ್ತಿದ್ದಾರಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಶೋಕ ಅವರಿಗೆ ಆಜ್ಞೆ ಮಾಡ್ತಾನೆ, ನೀವು ಜಗತ್ತಿನ ಕಣ್ಣಿಗೆ ಕಾಣಬಾರ್ದು, ನಿಮ್ಮ ಹೆಸರು ಇತಿಹಾಸದಲ್ಲಿ ಉಳಿಬಾರ್ದು. ಆದರೆ ಈ ಜ್ಞಾನವನ್ನು ನೀವು ಪೀಳಿಗೆಯಿಂದ ಪೀಳಿಗೆಗೆ ರಹಸ್ಯವಾಗಿ ವರ್ಗಾಯಿಸ್ತಲೇ ಇರಬೇಕು ಅಂತ. ಸಾವಿರಾರು ವರ್ಷಗಳಾಗಿದೆ. ಸಾಮ್ರಾಜ್ಯಗಳು ಉರುಳಿ ಹೊಸ ಯುಗಗಳ ಆರಂಭವಾಗಿದೆ. ಆದರೆ ಇವತ್ತಿಗೂ ಆ 9 ಮಂದಿ ನಮ್ಮ ಮಧ್ಯೆ ಇದ್ದಾರಾ ಅನ್ನೋ ಸುಳಿವು ಸಿಗ್ತಿಲ್ಲ. ಇದು ಒಂದು ರಹಸ್ಯವೇ ಸರಿ. ವಿಜ್ಞಾನದ ದೊಡ್ಡ ಆವಿಷ್ಕಾರಗಳ ಹಿಂದೆ ಅವರ ಕೈವಾಡವೇನಾದರೂ ಇರ್ಬೋದಾ? ನಮಗೆ ತಿಳಿಯದು. ಆದರೆ ಅಶೋಕ ಅವತ್ತೇ ಬೀರಿದಂಥ ಒಂದು ಬೀಜ ಇವತ್ತಿಗೂ ಜಗತ್ತನ್ನು ರಹಸ್ಯವಾಗಿ ಕಾಪಾಡ್ತಿರಬಹುದು. ನಿಮಗೇನನ್ಸುತ್ತೆ? ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಅತಿ ಹೆಚ್ಚು ಮೈಸ್ಟರಿ ಸ್ಟೋರಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರು, ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ಒಂದು
ರಹಸ್ಯಮಯವಾಗಿರುವಂತಹ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.